ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕಳೆದ ಕೆಲವು ವಾರಗಳಿಂದ ನಾವು ಗಮನಿಸುವುದಾದರೆ ದೇವರು ನಮ್ಮನ್ನು ಹಂತ ಹಂತವಾಗಿ ನಮ್ಮನ್ನು ಉನ್ನತಕ್ಕೆ ಹೆಚ್ಚಿಸಿದ್ದಾರೆ. ಮತ್ತಾಯ 28:19 ನೀವು ನೋಡುವುದಾದರೆ ಇಲ್ಲಿ ಸುವಾರ್ತೆಯನ್ನು ಜಗತ್ತಿನ ಮೂಲೆ ಮೂಲೆಗೆ ತಲುಪಿಸುವುದರ ಕುರಿತಾಗಿ ದೇವರು ನಮಗೆ ಸ್ಪಷ್ಟವಾಗಿ ಮಾತಾಡ್ತಾರೆ. ಆದುದರಿಂದ ನೀವು ಹೋಗಿ ಎಲ್ಲ ಜನಾಂಗಗಳಿಗೆ ಬೋಧಿಸಿ, ತಂದೆಯ, ಮಗನ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಬ್ಯಾಪ್ತಿಸಮ್ ಮಾಡಿರಿ. ಲೂಕ 14 ಶಿಷ್ಯರ ಕುರಿತು ನಾವು ಷರತ್ತುಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ನಾವು ನೋಡೋದಾದರೆ, ಈ ಭೂಮಿಯ ಮೇಲೆ ಯಾವುದೇ ಮನುಷ್ಯನಿಗಿಂತ ಕ್ರಿಸ್ತನನ್ನು ಹೆಚ್ಚಾಗಿ ಪ್ರೀತಿಸುವಂಥದ್ದು. ಕೀರ್ತನೆಗಳು 73:11 ನಾವು ನೋಡ್ತೇವೆ, ಅವರು ದೇವರು ಹೇಗೆ ಬಲ್ಲನು, ಮಹೋನ್ನತನಲ್ಲಿ ತಿಳುವಳಿಕೆ ಉಂಟೋ ಎಂದು ಅಂದುಕೊಳ್ಳುತ್ತಾರೆ. ಈ ಪರಲೋಕದಲ್ಲಿ ನನಗೆ ನೀನಲ್ಲದೆ ನನಗೆ ಮತ್ಯಾರಿದ್ದಾರೆ, ಇಹಲೋಕದಲ್ಲಿ ನೀನಲ್ಲದೆ ನನಗೆ ಮತ್ಯಾರಿದ್ದಾರೆ. ಕ್ರಿಸ್ತನನ್ನು ಬಿಟ್ಟರೆ ಮತ್ಯಾರು ಈ ಲೋಕದಲ್ಲಿಲ್ಲ. ಕ್ರಿಸ್ತನಿಗಿಂತ ಹೆಚ್ಚಾಗಿ ನಾನು ಭೂಮಿಯಲ್ಲಿ ಯಾರನ್ನೂ ಬಯಸುವುದಿಲ್ಲ ಅನ್ನುವಂತಹ ಒಂದು ಬಲವಾದಂಥ ಒಂದು ವಿಶ್ವಾಸ ನಮ್ಮಲ್ಲಿ ಬರಬೇಕಾಗಿದೆ. ಕರ್ತನು ನನ್ನ ಜೀವನವನ್ನು, ನನ್ನ ಮಹತ್ಕಾಂಕ್ಷೆಗಳನ್ನು ಉನ್ನತಕ್ಕೆ ನಡೆಸುವಂಥ ದೇವರಾಗಿದ್ದಾರೆ. ಪ್ರತಿಯೊಂದರಲ್ಲೂ ನಿಮ್ಮ ಚಿತ್ತವನ್ನು ನಾನು ಬಯಸ್ತೇನೆ. ನನ್ನ ಭವಿಷ್ಯವು ಯೇಸುವಿನ ಪಾದದ ಬಳಿಯಲ್ಲಿ ಇಡಲ್ಪಟ್ಟಿದೆ ಅನ್ನುವುದನ್ನು ನಾವು ಮನನ ಮಾಡಿಕೊಳ್ಳಬೇಕಾಗಿದೆ. ಕರ್ತನೇ, ಯಾವುದೇ ವಿಷಯದಲ್ಲಿ ನಾನು ನನ್ನ ಆಯ್ಕೆಯನ್ನು ಬಯಸೋದಿಲ್ಲ. ನನ್ನ ಜೀವನದ, ನನ್ನ ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲಿ, ಅಂದರೆ ನಾನು ನನ್ನ ಸಮಯವನ್ನು ಕಳೆಯುವ ರೀತಿ, ನನ್ನ ಹಣ, ನನ್ನ ಶಕ್ತಿ, ನನ್ನ ಜೀವನ, ನನ್ನ ಮಹತ್ವಾಕಾಂಕ್ಷೆ ಪ್ರತಿಯೊಂದರಲ್ಲೂ ನಾನು ನಿಮ್ಮ ಚಿತ್ತವನ್ನು ಬಯಸ್ತೇನೆ. ನೀವು ನನಗೆ ಕಲಿಸಿಕೊಡಿ ಸ್ವಾಮಿ. ನನ್ನ ಭವಿಷ್ಯ, ನನ್ನ ಬದುಕನ್ನು ನೀವು ರೂಪಿಸಿ ಎಂಬುದಾಗಿ ನಾವು ದೇವರನ್ನು ಬೇಡಬೇಕಾಗಿದೆ. ದೇವರನ್ನು ನಾವು ಕೇಳಿಕೊಂಡರೆ ದೇವರು ಅಗತ್ಯವಾಗಿ ನಡೆಸುವವರಾಗಿದ್ದಾರೆ. ಈ ಭೂಲೋಕದಲ್ಲಿ ನಾವು ನೋಡುವುದಾದರೆ, ಇಹಲೋಕಗಳನ್ನು ನಾವು ಗಮನಿಸುವುದಾದರೆ, ದೇವರು ನಮ್ಮನ್ನು ಆತನ ರಕ್ತದಿಂದ ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಆತನ ರಕ್ತ ನಮ್ಮನ್ನು ಕೊಂಡುಕೊಂಡಿದೆ. ಹಾಗಾಗಿ ನಾವು ಆತನಿಗೆ ವಿಧೇಯರಾಗೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇನಪ್ಪ, ಬೇಡುತ್ತೇನೆ ಸ್ವಾಮಿ. ದೇವ, ನಮ್ಮ ಬದುಕನ್ನು ನಿಮಗೊಪ್ಪಿಸ್ಕೊಡ್ತೇವೆ, ನಮ್ಮ ಕುಟುಂಬವನ್ನು ನಿಮಗೊಪ್ಪಿಸ್ಕೊಡ್ತೇವೆ, ನಮ್ಮ ಮಕ್ಕಳನ್ನು ನಿಮಗೊಪ್ಪಿಸ್ಕೊಡ್ತೇವೆ. ದೇವರೇ, ನಮ್ಮ ಕೆಲಸವನ್ನು ನಿಮ್ಮ ಕರಗಳಿಗೊಪ್ಪಿಸ್ತೇವೆ. ಪರಿಶುದ್ಧಾತ್ಮನೇ, ಸಹಾಯ ಮಾಡಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಯಾರ್ಯಾರು 7 ಲ್ಯಾಂಪ್ಸ್ ವಾಹಿನಿಯನ್ನು ನೋಡುತ್ತಿದ್ದರೋ ಅವರನ್ನು ಉನ್ನತಕ್ಕೆ ನಡೆಸು ಸ್ವಾಮಿ. ಅವರ ಅಗತ್ಯಗಳನ್ನು ಪೂರೈಸಪ್ಪ. ಅವರ ಹೃದಯವನ್ನು ಮುಟ್ಟು ಸ್ವಾಮಿ, ಮುಟ್ಟು ದೇವರೇ.
ಸಹಾಯ ಮಾಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರು ಒಳ್ಳೆಯವರಾಗಿದ್ದಾರೆ, ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ. ನಮಸ್ಕಾರ.